ಮೊದಲನೇದಾಗಿ ಇದು ಹಾಡ್ ಬರ್ದ್ವಿ ಅನ್ನೋಕ್ಕಿಂತ ಯಾವುದೋ ಸಿನಿಮಾಗೆ ಬರ್ದೆ ಅನ್ನೋಕ್ಕಿಂತನೂ ನಮ್ಮ ಎದೆಯೊಳಗಿದ್ದ ಒಂದು ಸಮಾನತೆಯ ಕೂಗು, ದೌರ್ಜನ್ಯದ ವಿರುದ್ಧ ದನಿ ಇಲ್ಲಿ ನನಗೆ ಹಾಡಾಗಿಸ್ಲಿಕ್ಕೆ ಅವಕಾಶ ಸಿಕ್ತು. ಆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ಣನ್ ಅವರಿಗೆ ಮತ್ತು ಟೀಮ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಆದ ಪೂರ್ಣ ಅವರಿಗೆ ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆಗೋ ಒಂದು ಜೋಕ್, ಆ್ಯಕ್ಚುಲಿ ಇದು ಜೋಕ್ ಬಟ್ ತುಂಬ ಇಷ್ಟ. ಯಾಕೆ ಅಂದರೆ ಕೊನೆಯಲ್ಲಿ ಹೇಳ್ತೀನಿ. ಒಬ್ಬ ಜಮೀನ್ದಾರ ಮನೆಯ ಮುಗಸಾಲೆಯಲ್ಲಿ ಕೂತಿರ್ತಾರಂತೆ. ಕೂತ್ಬಿಟ್ಟು ತಾಂಬೂಲ ಗಿಂಬೂಲ ಏನೋ ಹಾಕೊಂತ ಆರಾಮಾಗಿ ಕೂತಿರ್ತಾನೆ. ಎದುರುಗಡೆ ಅವನ ಮನೆ ಕೆಲಸದ ಆಳು ಏನೋ ಕೆಲಸ ಮಾಡ್ತಿರ್ತಾನೆ. ಅವನ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಇವನಿಗೆ ಟೈಮ್ ಪಾಸ್ ಆಗ್ತಿರಲ್ಲ, ಸುಮ್ಮನೆ ಏನಾದರೂ ತರಲೆ ಮಾಡಬೇಕು ಅನ್ಸತ್ತಂತೆ. ಜಮೀನ್ದಾರ ಅವನ ಕೆಲಸದವನು ಕರೆದು, ತಿಮ್ಮ, ನಿನಗೊಂದು ಕ್ವಶನ್ ಕೇಳಿಸ್ತೀನಿ, ಉತ್ತರ ಹೇಳು ಅಂತಾನಂತೆ. ಕೇಳಿ ಯಜಮಾನ್ರೆ ಅಂತ. ನಾನು ಇವನು ಟೈಮ್ ಪಾಸಿಗೆ ಕೇಳ್ತಾ ಇರೋದು, ತಿಮ್ಮ, ನಿನ್ನ ಪ್ರಕಾರ ಈ ಸೆಕ್ಸ್ ಅನ್ನೋದಿದೆಯಲ್ಲ, ಅದು ಶ್ರಮಾನ ಸುಖಾನ ಅಂತ ಕೇಳ್ತಾನಂತೆ. ಸೆಕ್ಸ್ ಅನ್ನೋದಿದೆಯಲ್ಲ, ಅದು ಶ್ರಮಾನ ಸುಖಾನ ಅಂತ. ಅವಾಗ ತಿಮ್ಮ ಹೇಳ್ತಾನಂತೆ, ಸ್ವಲ್ಪ ಯೋಚನೆ ಮಾಡಿ, ಯಜಮಾನ್ರೆ, ಬಹುಶಃ ಅದು ಸುಖಾನೇ ಇರಬೇಕು, ಶ್ರಮ ಆಗಿದ್ರೆ ನೀವು ನಮ್ಮ ಹತ್ರ ಮಾಡಿಸ್ತಿದ್ರಿ ಅಂತ. ಅಲ್ವಾ? ಈ ಸಮಾಜದಲ್ಲಿ ಒಂದು ವರ್ಗ ಶ್ರಮ ಪಡುತ್ತೆ, ಒಂದು ವರ್ಗ ಸುಖ ಪಡುತ್ತೆ. ಶ್ರಮ ಒಂದು ವರ್ಗಕ್ಕೆ ಮೀಸಲಾಗ್ಬಿಟ್ಟಿದೆ, ಒಂದು ವರ್ಗಕ್ಕೆ ಸುಖ ಮೀಸಲಾಗ್ಬಿಟ್ಟಿದೆ. ಅದನ್ನು ನಾವು ಎಲ್ಲ ಸಾಧ್ಯವಿರುವ ಎಲ್ಲ ಆಯಾಮಗಳಲ್ಲೂ ಅದನ್ನು ವಿರೋಧಿಸ್ಕೊಂಡು ಬರಬೇಕು. ಅದಕ್ಕೆ ಪ್ರತಿಭಟನೆ ಹಾದಿಗಳನ್ನ ಕಂಡ್ಕೋಬೇಕಾದ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಒಂದು ದಾರಿ ತೋರಿಸಿ ಹೋದರು. ಬಟ್ ಆ ದಾರಿಯಲ್ಲಿ ನಾವು ಎಷ್ಟು ಮುಂದೆ ಬಂದಿದ್ದೀವಿ, ಎಷ್ಟು ಸಾಧನೆ ಆಗಿದೆ, ಅವರ ಆಶೆಗಳು ಎಷ್ಟು ಈಡೇರಿದೆ ಅನ್ನೋದು ನಾವು ಇವತ್ತು ನಮ್ಮನ್ನೇ ಕೇಳ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಖಂಡಿತವಾಗೂ ಅಂಬೇಡ್ಕರ್ ಅವರು ಅಂದ್ಕೊಂಡ ಮಟ್ಟದ ಸಮಾನತೆಯನ್ನು ನಾವೆಲ್ಲ ಮುಟ್ಟಿಲ್ಲ. ನಾವಿನ್ನೂ ಒಳಗಡೆನೇ ಹೋಗ್ತಾ ಇದ್ದೀವಿ. ನಮ್ಮನ್ನು ಹಿಂದೆಳೆಯುವ ಕೈಗಳ ಜೊತೆನೇ ನಾವು ಹೋಗ್ತಿದ್ದೀವಿ ಹೊರತು ನಮ್ಮನ್ನು ಮುಂದೆ ತಳ್ಳೋ ಕೈಗಳ ಜೊತೆ ಹೋಗ್ತಿಲ್ಲ. ನಾನು ಇದು ಯಾಕೆ ಹೇಳ್ತೀನಿ, ಇಲ್ಲಿ ರಾಜಕೀಯ ಬೇಡ ಅನ್ನೋ ಕಾರಣಕ್ಕೆ ಹಿಂದೆಳೆಯುವ ಕೈಗಳಂತೀನಿ. ಯಾರು ಹಿಂದೆಳೆಯುವ ಕೈಗಳು ನಿಮಗೆ ಬಿಟ್ಟಿದ್ದು. ಮತ್ತೆ ನೀವು ಯಾರನ್ನ ಅಂಬೇಡ್ಕರ್ ಅವರು ಇಡೀ ಜೀವಮಾನವಿಡೀ ವಿರೋಧಿಸ್ಕೊಂಡು ಬಂದರು, ಯಾರ ಶೋಷಣೆಯನ್ನು ಇಡೀ ಜಗತ್ತಿಗೆ ತೋರಿಸಿ ಅದಲ್ಲ ಅಂತ ಹೇಳಿದ್ರು, ಮತ್ತೆ ಅವರಿಗೆ ಜೈ ಅನ್ನೋದಾದರೆ ಅಂಬೇಡ್ಕರ್ ಅವರ ಆತ್ಮ ಖಂಡಿತ ಶಾಂತಿ ಸಿಗಲ್ಲ. ಅವರು ಖಂಡಿತ ನಿಮ್ಮನ್ನು ಕ್ಷಮಿಸಲ್ಲ. ಅದು ಬಿಟ್ಬಿಡೋಣ. ಸಿನಿಮಾ ವಿಷಯಕ್ಕೆ ಬಂದಾಗ, ಈ ಹಾಡಿನಲ್ಲಿ ನಾವು ಟ್ರೈ ಮಾಡಿದ್ದು ಅದೇನೆ. ನನಗೆ ತುಂಬ ಖುಷಿ ಆಯಿತು. ನಾವು ಕರ್ಣನ್, ನಿಮ್ಮ ಅಭಿಪ್ರಾಯ ಇದೇ ಇರುತ್ತೆ. ಕರ್ಣನ್ನು, ಅಸುರನ್ನು, ಆ ಥರದ ಸಿನಿಮಾಗಳು ನೋಡಿದಾಗ ಸಿನಿಮಾ ಎಂಥ ಪ್ರಭಾವಿ ಮಾಧ್ಯಮ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನನ್ನು, ಕಟ್ಟಕಡೆಯ ಮನುಷ್ಯನನ್ನು ತಲುಪುವಂಥ ಒಂದು ತಾಕತ್ತಿರುವಂಥ, ಮತ್ತು ಅವನ ಬದಲು ಮಾಡಲು ತಾಕತ್ತಿರುವಂಥ ಅದ್ಭುತ ಮಾಧ್ಯಮ ಸಿನಿಮಾ. ಒಂದು ಏನು ಲೈಟ್ ಆಫ್ ಮಾಡಿ ಒಂದು 2.5 ಗಂಟೆ ಕೂರಿಸಿದ್ರೆ ಅದೊಂದು ಪ್ರಯೋಗಾಲಯ ಇದ್ದಂಗೆ. ಅಲ್ಲಿ ಅವನ ಮನಸ್ಸಿನ ಕೆಮಿಸ್ಟ್ರಿಯನ್ನು ಬದಲು ಮಾಡಿಬಿಡ್ಬೋದು. ಪ್ರಭಾವಿ ನಿರ್ದೇಶಕ ಒಬ್ಬ ಒಂದು ಸಿನಿಮಾ ಮಾಡಿದ್ರೆ, ಒಂದು ಕಥೆ ಮಾಡಿದ್ರೆ ಆ ಶಕ್ತಿ ಖಂಡಿತ ಇರುತ್ತೆ. ಈ ಅಸುರನ್ ಥರದ್ದು ಅಥವಾ ಕರ್ಣನ್ ಥರದ್ದು ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಥರದ ವ್ಯತೆ ಎಲ್ರಿಗೂ ಇತ್ತು. ಬಹುಶಃ ಅದಕ್ಕೆ ಕರ್ಣನ್ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ಧೀರ ಭಗತ್ ರಾಯ್ ಸಿನಿಮಾದ ಮೂಲಕ ಅಂತ ನನಗನ್ಸುತ್ತೆ. ಖುಷಿ ಅಂದರೆ ನಮಗೆ ಪರಿಚಯ ಇರೋ ಒಂದಷ್ಟು ಜನರು ಈ ಸಿನಿಮಾ ನಿರ್ಮಾಣದಲ್ಲೂ ತೊಡಗಿಕೊಂಡಿದ್ರು. ನಾನು ತುಂಬ ಖುಷಿಪಟ್ಟು ಬರೆದಿರೋ ಹಾಡುಗಳು, ಕೆಲವು ಲೈನ್ಗಳು ನನಗೂ ಕೂಡ ಈಗ ಕೇಳುವಾಗ ನನಗೆ ರೋಮಾಂಚನ ಆಗುತ್ತೆ. ಅಂದರೆ ನಾನು ಬೇರೆಯವ್ರು ಬರೆದ ಲೈನ್ಗಳಿಂದ ರೋಮಾಂಚನ ಅನುಭವಿಸಿದ್ದು ಜಾಸ್ತಿ. ಬಟ್ ನಮ್ಮ ಲೈನ್ಗಳೇ ನಮಗೆ ರೋಮಾಂಚನ ಕೊಡುವಾಗ ಅದೇನೋ ಖುಷಿ ಆಗತ್ತೆ. ಸುರಿಸಿ ದಿನ ಬಡಬಗ್ಗರು ಬೆವರು, ನಿಮಗಿತ್ತರು ಸಿರಿವಂತಿಕೆ ಪೊಗರು, ಯಜಮಾನಿಕೆ ದಬ್ಬಾಳಿಕೆ ಎದ್ದರು, ಸಿಡಿದೆದ್ದರು ಬರಿಗಾಲಿನ ಜನರು. ಇದು ನಮ್ಮ ಆಶಯ. ಈ ಸಿನಿಮಾದ ಮೂಲಕ ಎಲ್ಲೋ ಒಬ್ಬನಾದರೂ ದೌರ್ಜನ್ಯದ ವಿರುದ್ಧ ಎದ್ದು ನಿಲ್ಲಬೇಕು. ಎಲ್ಲೋ ಒಬ್ಬ ಅಲ್ಲ, ಊರಲ್ಲಿ ಒಬ್ಬೊಬ್ಬ ಆಗಬೇಕು. ಆ್ಯಕ್ಚುಲಿ ಅದು ಖಂಡಿತ ಕೊನೆ ಪಕ್ಷ ಎಲ್ಲೋ ಒಬ್ಬನಾರು ಎದ್ದು ನಿಲ್ಲಿ. ಚೆಗವರ ಅವ್ರು ಹೇಳ್ದಂಗೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ವಿರುದ್ಧ ನೀನು ನಿಂತರೆ ನೀನು ನನ್ನ ಸಂಗಾತಿ ಅಂತ. ಹಂಗೆ ಅವರೆಲ್ಲರೂ ನಮ್ಮ ಸಂಗಾತಿಗಳಾಗ್ತಾರೆ. ಜೊತೆಗೆ ದುಡಿದು ದಣಿದ ಕೈಗಳೇ ಇನ್ನು ಆಳಬೇಕು ಈ ಜಗವನ್ನು. ಈ ಕಾನ್ಸೆಪ್ಟ್ ಕೂಡ ನೋಡಿ ಎಷ್ಟು ತಾರತಮ್ಯ. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಯಾಕಂದರೆ ವಿಷಯ ಇದೆ. ಬೇರೆ ಸಿನಿಮಾಗಳಲ್ಲಿ ಬರೆದಾಗ, ಲವ್ ಸಾಂಗ್ ಬರೆದಾಗ ವಿಷಯ ಇರಲ್ಲ. ಇದು ಹಂಗೆ ಹಿಂಗೆ ಹೇಳಿ ಮುಗಿಸ್ಬೇಕಾಗತ್ತೆ, ಕ್ಷಮಿಸಿ. ನೋಡಿ, ಸುಮ್ಮನೆ ನೀವು ಯೋಚನೆ ಮಾಡ್ತಿಲ್ಲ, ನೀವು ಕೇಳ್ತಾ ಇಲ್ಲ.
ಯಾವುದೋ ಕಂಪ್ಯೂಟರ್ ಕೆಲಸ ಮಾಡೋನು ಎ ಸಿ ರೂಮಲ್ಲಿ ಕೂತ್ಕೊಂಡು ಒಳ್ಳೆಯ ಟೀ ಕಾಫಿ ಆಗಾಗ ಸಪ್ಲೈ ಆಗ್ತಾ ಚಂದದ ವಾತಾವರಣದಲ್ಲಿ ಕೆಲಸ ಮಾಡುವವರ ಸ್ಯಾಲ್ರಿ 1,00,000 ಮೇಲಿರುತ್ತೆ ತಿಂಗಳಿಗೆ. ಆದರೆ ಯಾವುದೋ 21ನೇ ಮಹಡಿಗೆ ಒಂದು ಸಣ್ಣ ಹಗ್ಗದ ಆಧಾರದಲ್ಲಿ ಒಂದು ಸಣ್ಣ ಕೋಲಿನ ಮೇಲೆ ಕೂತ್ಕೊಂಡು ಬಣ್ಣ ಬಳಿಯವನಿಗೆ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿರ್ತಾನೆ. ಈ ಸಮಾಜ ತನಗೆ ಅನುಕೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡಿದೆ. ದೈಹಿಕ ಶ್ರಮಕ್ಕೆ ಬೆಲೆ ಇಲ್ಲ. ದೈಹಿಕ ಶ್ರಮ ಅಂದರೆ ಅವನ ದೇಹನೇ ತೇಯೋದು ಆಲ್ಮೋಸ್ಟು. ಆದರೆ ಮಾನಸಿಕ ಶ್ರಮವನ್ನು ಶ್ರೇಷ್ಠ ಅಂದ್ಕೊಂಡಿದೆ. ತುಂಬ ಏನು ದೊಡ್ಡ ಕೆಲಸ ಯಾರೂ ಮಾಡ್ತಿಲ್ಲ, ಎಲ್ಲರೂ ಡಿಜಿಟಲ್ ಗುಮಾಸ್ತಾರೆ. ಯಾವ ಸೈಂಟಿಸ್ಟ್ ಕೆಲಸನೂ ಮಾಡ್ತಿಲ್ಲ. IT ಕಂಪ್ನಿ ಒಳಗೆ ಕೂತವರು ದೊಡ್ಡ ಸೈಂಟಿಸ್ಟ್ ಥರ ಯಾರು ಏನೂ ಕಂಡುಹಿಡಿತಿಲ್ಲ. ಅದು ಎಸ್ಪೆಷಲಿ ನಮ್ಮವರು. ನಾವು ಆ್ಯಕ್ಚುಲಿ ಯಾರೋ ಮಾಡಿದ ಸಾಫ್ಟ್ವೇರ್ಗೆ ಡಿಜಿಟಲ್ ಗುಮಾಸ್ತಿಕೆ ಮಾಡ್ತಿರೋರೇ ಜಾಸ್ತಿ ನಮ್ಮಲ್ಲಿ ಇರ್ಬೋದು. ಕೆಲವರು ಕಂಡುಹಿಡಿದವ್ರು ಇದ್ದಾರೆ, ಅದು ತುಂಬ ಕಮ್ಮಿ. ಆದರೆ ಈ ವ್ಯತ್ಯಾಸ ನೀವು ಕೇಳದೇ ಇದ್ದರೆ, ನೀವು 300 ರೂಪಾಯಿಗೆ ದುಡಿಬೇಕು, ಅವ್ರು 1,00,000ಕ್ಕೆ ದುಡಿತಾ ಇರ್ತಾರೆ. ದುಡಿಯೋದು ಅಲ್ಲ ಅದು ಆ್ಯಕ್ಚುಲಿ ಮಾನಸಿಕ ಶ್ರಮ ಹೌದು. ಬಟ್ ಅವ್ರ ಬಟ್ಟೆ ಒಂದು ನೆರಿಗೆ ಹಾಳಾಗಲ್ಲ, ನಿಮ್ಮ ಇಡೀ ದೇಹ ಹಾಳಾಗಿರುತ್ತೆ. ಇಡೀ ದೇಹದ ಮೇಲೆ ಗೀರು ಬಿದ್ದಿರುತ್ತೆ, ರಕ್ತ ಸುರಿದಿರುತ್ತೆ, ಬೆವರು ಸುರಿದಿರುತ್ತೆ, ಆಯಾಸ ಆಗಿರುತ್ತೆ. ಈ ಬೇಸಿಕ್ ವ್ಯತ್ಯಾಸಗಳು ನಿಮ್ಗೆ ಕಾಣಿಸ್ಲಿಲ್ಲ, ಅದನ್ನು ನೀವು ಪ್ರಶ್ನೆ ಮಾಡಲ್ಲ ಅಂದರೆ ಯಾವ ಅಂಬೇಡ್ಕರ್ ಬಂದರೂ ನಿಮ್ಮನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ಅಂತ ಹೇಳ್ತೀರ, ನಾನು ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನು ನಮ್ಮನ್ನೆಲ್ಲ. ಸೊ ಈ ಪ್ರಶ್ನೆ ಕೇಳುವಂತಹ ಸಣ್ಣ ಮಟ್ಟದ ಪ್ರತಿರೋಧವನ್ನಾದರೂ ದಾಖಲಿಸುವಂಥ ಒಂದು ಗುಣ ಎಲ್ಲರಲ್ಲೂ ಬರಲಿ. ಈ ಸಿನಿಮಾ ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮಟ್ಟಕ್ಕಾದ್ರು ಬದಲಾವಣೆ ತರಲಿ, ಒಂದು ಸ್ಫೂರ್ತಿ ಕೊಡಲಿ. ಸಿನಿಮಾ ಕಮರ್ಷಿಯಲ್ ಆಗು ಕೂಡ ಹಿಟ್ ಆಗಬೇಕು. ಇದೆಲ್ಲರ ಹೊರತಾಗಿ ಜನ ಇದು ನಮ್ಮದು ಅಂದ್ಕೊಂಡ್ರೆ, ಈ ಸಿನಿಮಾ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದೆ, ಇದಕ್ಕೆ ನಾನು ನಿಲ್ಲಬೇಕು ಅಂದ್ಕೊಂಡ್ರೆ ಖಂಡಿತ ಜನ ಈ ಸಿನಿಮಾನ ಗೆಲ್ಲಿಸ್ಬೋದು. ಹಾಗಾಗಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಈ ತಂಡಕ್ಕೆ, ಕರ್ಣನ್ ತಂಡಕ್ಕೆ ಈ ಥರ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಮಾಜಮುಖಿಯಾಗಿ ಒಂದು ಸಿನಿಮಾ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.